ನಮಸ್ಕಾರ. ನಾನು ನಾಗರಾಜ್, ತಿಂಡಗೂರು ಫ್ಯಾಮಿಲಿ, ರಿಟೈರ್ಡ್ BM ಫ್ರಮ್ ರಾಬರ್ಟ್ ಬಾಷ್ ಕಂಪನಿ, ಬ್ಯಾಂಗ್ಳೂರು. AKBMSನ ಹಳೆಯ ಸದಸ್ಯ. ನನ್ನ ನಂಬರ್ D31 ಅಂದರೆ D31. ಸುಮಾರು 20 ವರ್ಷಕ್ಕೆ ಮೇಲ್ಪಟ್ಟು ನಮಗೆ ಈ AKBMSನ ಸಂಪರ್ಕ ಇರುತ್ತದೆ. ಹಿಂದಿನ ಅಧ್ಯಕ್ಷರಾದ ಗೌರವಾನ್ವಿತ ದಿವಂಗತ CVL ಶಾಸ್ತ್ರಿಯವರ ಆತ್ಮೀಯ ಮತ್ತು ನಿಕಟವರ್ತಿ. AKBMSನ್ನು ಮೇಲ್ಮಟ್ಟಕ್ಕೆ ತಂದು ಬ್ರಾಹ್ಮಣ ಸಮಾಜಕ್ಕೆ ಮೇಲ್ಪಂಕ್ತಿಯಾಗಿದ್ದರು ಎಂದು ನನ್ನ ಅಭಿಪ್ರಾಯ. ಈಗ ಮುಂಬರುವ AKBMSನ ಚುನಾವಣೆಗೆ ನಮ್ಮೆಲ್ಲರ ಗೌರವಾನ್ವಿತ ಶ್ರೀಮಾನ್ ಅಶೋಕ್ ಹಾರನಹಳ್ಳಿಯವರು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮೆಲ್ಲರ ಆಯ್ಕೆಗಾಗಿ ಸ್ಪರ್ಧಿಸಿರುತ್ತಾರೆ. ನನ್ನ ತಿಳುವಳಿಕೆ ಪ್ರಕಾರ ಶ್ರೀ ಅಶೋಕ್ ಹಾರನಹಳ್ಳಿಯವರು ಒಂದು ಬಹು ದೊಡ್ಡ ಉತ್ತಮ ಕುಟುಂಬದಿಂದ ಬಂದವರು. ಹುಟ್ಟ ಹೋರಾಟಗಾರರ ಕುಟುಂಬ, ಗಾಂಧಿ ತತ್ವವಾದಿ, ನುರಿತ ಮಾನವತಾವಾದಿ, ಜನಾನುರಾಗಿ ಆಗಿರುತ್ತಾರೆ. ವೃತ್ತಿಯಲ್ಲಿ ಅಡ್ವೊಕೇಟ್, MCE ಹಾಸನ್ ಸಂಸ್ಥೆಯ ಅಧ್ಯಕ್ಷರು ಕೂಡ, ಅರಸೀಕೆರೆ ಮಾಲಕಲ್ ದೇವಸ್ಥಾನದ ತಿರುಪತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು. ಇಷ್ಟಲ್ಲದೆ ಪತ್ರಿಕಾರಂಗದಲ್ಲೂ ಅನುಪಮ ಸೇವೆ ಸಲ್ಲಿಸುತ್ತಿದ್ದಾರೆ. ಎಷ್ಟೋ ಮಠ ಮಂದಿರಗಳ ಸೇವಾಸಕ್ತರು, ಯತಿವರ್ಯರ ಕಾನೂನು ಸಲಹೆ ಕೂಡ ಆಗಿರುತ್ತಾರೆ. ಅಂದರೆ ಕಾನೂನು ಸಲಹೆಗಾರರು ಕೂಡ ಆಗಿರುತ್ತಾರೆ. ಅರಸೀಕೆರೆಯ ತಪಸ್ವಿ ಆಶ್ರಮ ಮತ್ತು ಹಾಸನದ ದಿವ್ಯಚೇತನ ಆಧ್ಯಾತ್ಮಿಕ ಕೇಂದ್ರಗಳ ಸಂಸ್ಥಾಪಕರು ಆಗಿರುತ್ತಾರೆ. ಇವೆಲ್ಲರ ಗುರುತಾಗಿ ಹಿರಿತನದಿಂದ ಬಂದಂಥ ಪ್ರತಿಷ್ಠಿತ ಸನ್ಮಾನಗಳಾದ ಅನೇಕ ಪ್ರಶಸ್ತಿಗಳು ಬಂದಿರುತ್ತದೆ. ಮುಖ್ಯವಾಗಿ ಆರ್ಯಭಟ್ಟ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ನ್ಯಾಯಶ್ರೀ ಪ್ರಶಸ್ತಿ, ವಿಪ್ರಭೂಷಣ ಪ್ರಶಸ್ತಿ ಇನ್ನೂ ಮುಂತಾದವು ಆಗಿರುತ್ತವೆ. ಈಗ ಬ್ರಾಹ್ಮಣ ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವ ಅವಕಾಶವನ್ನು ಈ ಸಭಾಧ್ಯಕ್ಷರ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಕಾಯ ವಾಚ ಮನಸ ಮಾಡುವುದಕ್ಕೆ ನಾವೆಲ್ಲ ಒಟ್ಟಾಗಿ ಇರೋಣ. ಶ್ರೀಮಾನ್ ಅಶೋಕ್ ಹಾರನಹಳ್ಳಿಯವರನ್ನು ಗೆಲ್ಲಿಸೋಣ. ನನ್ನ ಬ್ರಾಹ್ಮಣ ಸಮುದಾಯ ಇನ್ನು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬರಬೇಕು. ಇದು ನಮ್ಮೆಲ್ಲರ ಮೂಲ ಉದ್ದೇಶ ಅಲ್ಲವೇ? ಸರ್ವೇ ಜನ ಸುಖಿನೋ ಭವಂತು. ವಂದನೆಗಳು.